ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಬಂಡಕೋಟೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳ ವಿತರಣೆ. ಚಿಂತಾಮಣಿ ತಾಲೂಕು ಮಿಂಡಿಗಲ್ ಗ್ರಾಮ ಪಂಚಾಯಿತಿಗೆ ಸೇರಿದ ಬಂಡಕೋಟೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ನಿವೃತ್ತ ಶಾಲಾ ಮುಖ್ಯ ಶಿಕ್ಷಕರಾದ ಸನ್ಮಾನ್ಯ ಜೆ.ವಿ. ಜಗನ್ನಾಥ್ ರವರ ವತಿಯಿಂದ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಹಾಜರಿದ್ದ ಪ್ರೌಢಶಾಲಾ ಶಿಕ್ಷಣ ಸಂಯೋಜಕರಾದ ಶ್ರೀರಾಮ ರೆಡ್ಡಿರವರು ಮಾತನಾಡಿ, ಓದುವ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದು ಸಹ ಒಂದು ರೀತಿಯ ದೇಶ ಸೇವೆಯೇ ಆಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ದಾನಿಗಳು ನೀಡುವ ಕೊಡುಗೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಸರ್ಕಾರಿ ಶಾಲೆಯ ಮಕ್ಕಳು ಸಹ ಚೆನ್ನಾಗಿ ಓದಿ ಖಾಸಗಿ ಶಾಲಾ ಮಕ್ಕಳಿಗಿಂತ ನಾವೇನು ಕಡಿಮೆ ಇಲ್ಲ ಎಂಬುದನ್ನು ಸಾಬೀತುಪಡಿಸಬೇಕೆಂದು ನುಡಿದರು. ಲೇಖನ ಸಾಮಗ್ರಿಗಳನ್ನು ನೀಡಿದ ಜೆ.ವಿ. ಜಗನ್ನಾಥ್ ರವರು ಮಾತನಾಡಿ, ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಸಿಗುತ್ತಿವೆ, ಸುಸಜ್ಜಿತ ಶಾಲಾ ಕಟ್ಟಡಗಳು ಇವೆ, ಉತ್ತಮ ಶಿಕ್ಷಕರು ಸಹ ಇದ್ದಾರೆ. ಇವೆಲ್ಲ ಅನುಕೂಲತೆಗಳು ಇದ್ದರೂ ಸಹ ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿಯಿಂದ ಆಸಕ್ತಿಯಿಂದ ಕಲಿತಾಗ ಮಾತ್ರ ಪ್ರಗತಿ ಸಾಧ್ಯವಾಗುವುದೆಂದು ಹೇಳಿದರು. ಬಾಲ್ಯದಿಂದಲೇ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ದೇಶ ಸೇವೆ ಮಾಡಬೇಕಾಗಿದೆ ಎಂದು ತಿಳಿಸಿದರು. ಇರ್ಗಂಪಲ್ಲಿ ಕ್ಲಸ್ಟರ್ನ ಸಿಆರ್ಪಿ ಆದ ಕೆ. ಬಾಲಾಜಿರವರು ಮಾತನಾಡಿ, ಶಾಲೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಸಂಯೋಜಕರಾದ ಡಿ.ಎಂ. ರವಿರವರು ಮಕ್ಕಳಿಗೆ ಹಿತವಚನ ಹೇಳಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್. ಜಗದೀಶ್ವರ ರೆಡ್ಡಿರವರು ಮಾತನಾಡಿ, ತಮ್ಮ ಶಾಲೆಗೆ ಹಲವು ವರ್ಷಗಳಿಂದ ಶಿಕ್ಷಣಕ್ಕೆ ಪೂರಕವಾಗುವಂತಹ ಲೇಖನ ಸಾಮಗ್ರಿಗಳನ್ನು ಹಾಗೂ ಇತರೆ ವಸ್ತುಗಳನ್ನು ಕೊಡುಗೆಯಾಗಿ ನೀಡುತ್ತಿರುವ ಜೆ.ವಿ. ಜಗನ್ನಾಥ್ ರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಬಿಎಂಟಿಸಿಯ ನಿವೃತ್ತ ನೌಕರರಾದ ಸತ್ಯನಾರಾಯಣರವರು ಭಗವದ್ಗೀತೆಯಲ್ಲಿನ ಹಲವು ಶ್ಲೋಕಗಳನ್ನು ಪಠಿಸಿ ಆಶೀರ್ವದಿಸಿದರು. ಸಹ ಶಿಕ್ಷಕಿ ವಿ. ರೂಪಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಾರೆಡ್ಡಿ, ಬೆಸ್ಕಾಂ ನೌಕರರಾದ ಜಿ.ಆರ್. ಅಶ್ವಥ್ ರೆಡ್ಡಿ, ಎಸ್ಡಿಎಂಸಿ ಪದಾಧಿಕಾರಿಗಳು, ಹಲವು ಪೋಷಕರು ಉಪಸ್ಥಿತರಿದ್ದರು. ಶಾಲೆಯ ವಿದ್ಯಾರ್ಥಿ ಕಾರ್ಯಕ್ರಮವನ್ನು ನಿರೂಪಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರಜೇಕ್ಷಣ. ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮುಖ್ಯವಾಗಿ ಈಗ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳು ಮಕ್ಕಳಿಗೆ ಸಿಗ್ತಾ ಇದ್ದಾವೆ. ಉಚಿತ ಸಮವಸ್ತ್ರ, ಉಚಿತ ಶೂ, ಬಟ್ಟೆಗಳು, ಪುಸ್ತಕಗಳು ಎಲ್ಲವೂ ಸಕಲವೂ ಸಿಗ್ತಾ ಇದೆ. ಸುಸಜ್ಜಿತವಾದಂತಹ ಶಾಲಾ ಕಟ್ಟಡಗಳು ಇದೆ, ಎಲ್ಲವೂ ಇದೆ. ಆದರೆ ಇಲ್ಲಿ ಶ್ರಮ ವಹಿಸಿ ಕಾರ್ಯ ಮಾಡಬೇಕಾದ್ರೆ ನೀವು ಶಿಕ್ಷಕರು ಎಷ್ಟೇ ಬೋಧನೆ ಮಾಡಿದ್ರು, ಪೋಷಕರು ಎಷ್ಟೇ ಹೇಳಿದ್ರು, ನಿಮಗೆ ನಿಮ್ಮ ಶ್ರಮ ಬಹಳ ಮುಖ್ಯ. ಮತ್ತೆ ನೀವು ವಿದ್ಯಾವಂತರಾಗಿ ಮುಂದೆ ದೊಡ್ಡವರಾಗಿ ಬೆಳಿಬೇಕಾದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಒಂದು ಗಾದೆ ಇದೆ. ಹಾಗೆ ಈಗಲಿಂದಾನೇ ಶಿಸ್ತು, ಸಂಯಮ ಎಲ್ಲವನ್ನು ನೀವು ರೂಢಿಸ್ಕೋಬೇಕಾಗಿದೆ. ನೀವು ಪಾಠದ ಜೊತೆಗೆ ಶಿಸ್ತನ್ನು ಕೂಡ ಪಾಲಿಸ್ಬೇಕು. ಬೆಳಿಗ್ಗೆ ಜಾವ ಕೇಳೋದು, ಮುಂಜಾನೆ ಹೇಳೋದು, ಸ್ವಚ್ಛ ಎಲ್ಲ ಕಾರ್ಯಕ್ರಮಗಳು ಮುಗಿಸೋದು, ನಂತರ ನೀವು ಒಂದು ವೇಳಾಪಟ್ಟಿಯನ್ನು ನೀವೇ ಮಾಡ್ಕೋಬೇಕು. ನಿಮ್ಮಲ್ಲಿ ಎಂತೆಂತ ಮಹಾನ್ ಭಾವರಿದ್ದಾರೋ ಗೊತ್ತಾಗಲ್ಲ. ಯಾಕಂತಂದ್ರೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು. ಹಾಗೆ ಇವಾಗ ನೀವು ಈ ಸಣ್ಣ ವಯಸ್ಸಿನಿಂದನೇ ಒಳ್ಳೆಯ ಒಂದು ಅಭ್ಯಾಸಗಳನ್ನು ಬೆಳೆಸ್ಕೊಂಡು ಚೆನ್ನಾಗಿ ಓದಿ ಸಮಾಜ ಸೇವೆಯನ್ನ ಮಾಡಬೇಕು. ಮತ್ತೆ ಉತ್ತಮ ಸಮಾಜವನ್ನು ಕಟ್ಟಬೇಕಾದ್ರೆ ನೀವೇ ಬುನಾದಿಗಳು. ಇವಾಗ ನೀವು ಮುಂದೆ ಆಗ್ತಕ್ಕಂಥ ಈಗ ಸಮಾಜ ಹೇಗಿದೆ ಅಂತ ನಿಮ್ಗೆ ಗೊತ್ತು. ಇರ್ಲಿ, ಆ ಪ್ರಶ್ನೆ ಪಕ್ಕಕ್ಕಿಡಿ. ನಾವು ಎಲ್ಲರೂ ಏನಂತೀವಿ ಅಂದ್ರೆ ವ್ಯವಸ್ಥೆ ಸರಿ ಇಲ್ಲ, ಸಮಾಜ ಸರಿ ಇಲ್ಲ ಅಂತ ಹೇಳ್ತೀವಿ. ಮೊದಲಿಗೆ ನಾವು ಸರಿ ಹೋಗ್ಬೇಕು ಅಲ್ವಾ? ಫಸ್ಟ್ ಯಾರು ಸರಿ ಹೋಗ್ಬೇಕು? ನಾವು ಸರಿ ಹೋಗ್ಬೇಕು. ಯಾಕಂದ್ರೆ ತಾಯಿಗಳು ಬುಕ್ಕು, ಬಟ್ಟೆ ಎಲ್ಲ ಕೊಟ್ಟಿದ್ದಕ್ಕೆ ಅವರ ಶ್ರಮಕ್ಕೆ ಫಲಿತ ನೀಡುವುದು ನೀವು.
ಹಾಗಾಗಿ ನೀವು ಚೆನ್ನಾಗಿ ಓದಿ ಉತ್ತಮರಾಗಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಶಿಕ್ಷಣ ತಗೊಂಡಾಗ ಏನ್ ಮಾಡ್ತಾರೆ, ಅನೇಕ ಜನ ಶಾಲೆಯಿಂದ ಹೊರಗುಳಿಯಕ್ಕೆ ಪ್ರಯತ್ನ ಪಟ್ಟರು. ನೀವು ಊರುಗಳಲ್ಲಿ ಇದ್ದೀರಲ್ಲ, ಕೆಲವರು ಮನೇಲಿ ಇದ್ಬಿಡ್ತಾರೆ. ಏನಪ್ಪಾ ಅಂದ್ರೆ ಬರ್ಕೊಳಕ್ ಪುಸ್ತಕ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಬೆಳಗ್ಗೆ ಊಟ ತಿಂದು ಬರಲ್ಲ, ಹಾಕೊಳಕ್ ಬಟ್ಟೆ ಇಲ್ಲ, ಹೋಗ್ಬರ್ಲಿಕ್ಕೆ ವಾಹನ ಸೌಲಭ್ಯ ಇಲ್ಲ, ನಾನಾ ಕಾರಣಗಳು ಹೇಳಿ ಶಾಲೆ ಸೌಲಭ್ಯದಿಂದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕೆ ನೋಡಿ ಸರ್ಕಾರ ನಮ್ಗೆ ಇವತ್ತು ಏನ್ ಮಾಡಿದೆ ಮಕ್ಳೇ, ನಮ್ಗೆ ಹಾಕೊಳಕ್ಕೆ ಯೂನಿಫಾರ್ಮ್ ಕೊಟ್ಟಿದೆ, ಎಲ್ರಿಗೊಂದೇ ರೀತಿ ಕೊಟ್ಟಿದ್ಯಾ? ಮಧ್ಯಾಹ್ನ ಬಿಸಿ ಊಟ ಕೊಟ್ಟಿದ್ಯಾ? ಪೌಷ್ಟಿಕ ಆಹಾರ, ಬಿಸಿ ಊಟ ಮಾತ್ರ ಅನ್ಬಾರ್ದು, ಪೌಷ್ಟಿಕ ಆಹಾರ, ಮೊಟ್ಟೆ ಕೊಡ್ತಾರೆ, ಮತ್ತೆ ಅನ್ನದ ಜೊತೆ ಇದು ಕೊಡ್ತಾರೆ, ಮತ್ತೆ ಬೆಳಗ್ಗೆ ಹಾಲು ಕೊಡ್ತಾರೆ ಮಕ್ಳೇ, ಶೂ ಕೊಡ್ತಾರೆ. ನಾವು ಯಾವುದೇ ಖಾಸಗಿ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅಂತ ಹೇಳ್ಕೊಳ್ಳಕ್ಕೆ ಶೂ ಕೊಡ್ತಾರೆ. ಅದೇ ರೀತಿ ಸ್ಕಾಲರ್ಶಿಪ್ ಕೊಡ್ತಾರೆ ಮಕ್ಕಳಿಗೆ. ಇಷ್ಟೆಲ್ಲ ಹೊರತಾಗಿ ನಮ್ಮಲ್ಲಿನ ಕೆಲ ಮಕ್ಕಳಿಗೆ ಅವಿಗೂ ಸೌಲಭ್ಯಗಳು ಕಡಿಮೆ ಇದೆ. ಇಂಥ ಕೊರತೆಗಳನ್ನ ಅರಿತಂತ ಇಂಥ ಮಹನೀಯರು ಸರ್ಕಾರಿ ಶಾಲಾ ಮಕ್ಕಳಿಗೆ ಬರ್ಕೊಳ್ಳುವಂತ ಲೇಖನ ಸಾಮಗ್ರಿನೂ ಇಂಥ ಯಾವುದೇ ಒಂದು ವಸ್ತು ಕೂಡ ಕಡಿಮೆ ಆಗಬಾರ್ದು. ಅವರು ಓದ್ಕೊಂಡು ನಮ್ಮ ಮಾಸ್ಟರ್ ಒಂದು ಮಾತು ಹೇಳ್ತಾ ಇದ್ರು, ನಾವು ಬಡವರ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಬೇಕು. ಯಾರ ಸೇವೆ ಮಾಡಬೇಕು? ದೇಶ ಸೇವೆ. ಇದು ಕೂಡ ಒಂದು ರೀತಿ ದೇಶ ಸೇವೆ. ಸ್ವಾಮಿ ವಿವೇಕಾನಂದರು ಹೇಳೋರು, ದರಿದ್ರ ನಾರಾಯಣ ಭವ ಅಂತ. ದರಿದ್ರ ನಾರಾಯಣ ಭವ ಅಂದ್ರೆ ಯಾರು ನಿರ್ಗತಿಕರಿದ್ದಾರೆ, ಯಾರು ಬಡವರಿದ್ದಾರೆ, ಅವ್ರಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಏನ್ ಮಾಡ್ಬೇಕು? ಸೇವೆ ಮಾಡ್ಬೇಕು. ಏನ್ ಮಾಡ್ಬೇಕು? ಈ ರೀತಿ ಕೊಟ್ಟಿರುವಂತ ಮಹನೀಯರು ಏನ್ ಕೊಡ್ತಾರೆ, ಹಿರಿಯರು ಏನ್ ಕೊಡ್ತಾರೆ, ಅವ್ರು ಕೊಟ್ಟಂತ ವಸ್ತುಗಳನ್ನ ಸ್ವೀಕರಿಸಬೇಕು, ಅವನ್ನ ಸದ್ಬಳಕೆ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಸದ್ಬಳಕೆ. ಈಗ ಪುಸ್ತಕ ಕೊಡ್ತಾರೆ, ನೀವು ತಗೊಂಡೋಗಿ ಬಿಸಾಕ್ಬೇಕಾ? ಬಿಸಾಕ್ಬಾರ್ದು, ಅದನ್ನ ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡು ನಿಮ್ಮ ಕರ್ತವ್ಯ ಏನು ಅಂತ ಹೇಳಿದ್ರು. ಸೈನಿಕರು ದೇಶವನ್ನು ಕಾಯ್ತಾರೆ, ನಿಮ್ಮ ಕರ್ತವ್ಯ ಏನಪ್ಪಾ ಅಂದ್ರೆ ಈಗ ಒಳ್ಳೆ ಶಿಕ್ಷಣ ಪಡ್ಕೊಳ್ಳೋದು, ಶಾಲೆಗೆ ಬರೋದು, ಶಾಲೆಯಲ್ಲಿ ಉಳ್ಕೊಳ್ಳೋದು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಂಡು ನೀವು ದೇಶಕ್ಕೆ ಆಸ್ತಿ ಆಗ್ಬೇಕು. ಏನಾಗ್ಬೇಕು? ಮನಸ್ಸು ಎಲ್ರಿಗೂ ಇರುತ್ತೆ. ಅದನ್ನ ತಿಳ್ಕೊಂಡು ನಮ್ಮ ಶಾಲೆಗೆ ಇಂಥದ್ದು ಬೇಕು ಕೊಡಿ ಸರ್ ಅಂತ ಹೇಳ್ಬಿಟ್ಟು ಈ ಪ್ರಯತ್ನ ಇರುತ್ತೆ ನೋಡಿ, ನಿಮ್ಮ ಶಿಕ್ಷಕರ ಪ್ರಯತ್ನ ಇದೆ ನೋಡಿ, ಅದು ದೊಡ್ಡದು. ಯಾರನ್ನೋ ನಮ್ಮ ಮಕ್ಕಳಿಗೆ ಏನೋ ಒಂದು ಕೊಡುಗೆ ಕೊಡಿಸ್ಬೇಕು ಅನ್ನೋದು ಆ ಶಿಕ್ಷಕರಲ್ಲಿ ಒಂದು ಹುಮ್ಮಸ್ಸಿರುತ್ತೆ ನೋಡಿ, ಅದು ಈ ದಾನ ಮಾಡುವಂತಹ ಅದು ಹೆಚ್ಚಿನ ಗುಣವನ್ನು ತೋರಿಸುತ್ತೆ. ಎಲ್ಲಿಗೋದ್ರು ಅವರು ನಮ್ಮ ಸ್ನೇಹಿತರು. ನಮ್ಮ ಶಾಲಾ ಮಕ್ಕಳಿಗೆ ಮನೆಗೋಸ್ಕರ ಹೆಚ್ಚಾಗಿ ಯೋಚನೆ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ನಮ್ಮ ಶಾಲೆಗೆ ಯಾರಿಂದ ಏನು ಕೊಡುಗೆ ಕೊಡಿಸ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಜೂನಿಂದ ಶುರುವಾಗುತ್ತೆ. ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂದರೆ ಹೇಳಿದ ಪಾಠವನ್ನು, ಅಂದಿನ ಪಾಠವನ್ನು ಹಂಗೆ ಓದಬೇಕು, ಬರೀಬೇಕು. ಬರೆಯುವ ಪುಸ್ತಕಗಳನ್ನ ನೀಡಲಿಕ್ಕೆ ನಮ್ಮ ಜಗನ್ನಾಥ್ ಸರ್ ಅವರ ತಂಡ ನಮ್ಮ ಶಾಲೆಗೆ ಬಂದಿದೆ. ಒಂದು ಸುಂದರವಾಗಿರ್ತಕ್ಕಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ, ನನ್ನ ಇರಿಗಂಪಲ್ಲಿ ಕ್ಲಸ್ಟರ್ಗೆ ಇದೊಂದು ತೋರಣ ಬಾಗಿಲಿದ್ದಂಗೆ ಇಲ್ಲಿಂದ ಪ್ರಾರಂಭ, ಬಂಡಕೋಟೆಯಿಂದ ಇರಿಗಂಪಲ್ಲಿ ಪ್ರಾರಂಭ ಆಗುತ್ತೆ. ಬಟ್ ಈ ಒಂದು ತೋರಣನೇ ಅದ್ಭುತವಾಗಿರ್ತಕ್ಕಂತಹ ಒಂದು ಶಾಲೆ. ನಿಜವಾಗ್ಲೂ ಇವತ್ತು ಸರ್ಕಾರಿ ಶಾಲೆಗಳ ಬಗ್ಗೆ ಹೇಳಬೇಕು ಅಂದಾಗ ಎಲ್ಲೋ ಒಂದು ಕಡೆ ಸರ್ಕಾರ ತುಂಬಾ ಎಫರ್ಟ್ ಆಗ್ತಿದೆ ಮಕ್ಕಳನ್ನ ಡೆವಲಪ್ ಮಾಡೋದಕ್ಕೋಸ್ಕರ. ಈ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡೋದಕ್ಕೋಸ್ಕರ ತನ್ನದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದೆ. ಪ್ರತಿನಿತ್ಯ ವಿನೂತನವಾಗಿರ್ತಕ್ಕಂತಹ ನಿತ್ಯ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಶಿಕ್ಷಣ ಸಚಿವರು ಅಷ್ಟೇ ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಆದ್ರೆ ಇದನ್ನ ಜಾರಿಗೆ ತರಬೇಕಾದ್ರೆ, ಅನುಷ್ಠಾನ ಮಾಡಬೇಕಾದ್ರೆ ಕೆಲವೊಂದು ಲೋಪದೋಷಗಳಿಂದ ಕೆಲವು ಕಡೆ ನಾವು ನೋಡಿದಾಗ ಇವತ್ತಿಗೂ ಸರ್ಕಾರಿ ಶಾಲೆಗಳು ತುಂಬಾ ಹಿಂದುಳಿದಿರ್ತಕ್ಕಂಥದ್ದನ್ನು ಸಹ ನಾವು ನೋಡಬಹುದು. ಆದ್ರೆ ಮನಸ್ಸಿದ್ರೆ ಮಾರ್ಗ ಅನ್ನೋ ತರ ನಮ್ಮ ಈಗ ಬಂದಾಗ, ಬಂಡಕೋಟೆ ಶಾಲೆಗೆ ಬಂದಾಗ ನಮಗೆ ಭೌತಿಕವಾಗಿ ಆಗಿರ್ಬೋದು, ವಿವಿಧ ರೀತಿಯ ಎಲ್ಲ ಒಂದು ಸರ್ವಾಂಗೀಣ ಅಭಿವೃದ್ಧಿ ಈ ಒಂದು ಶಾಲೆ ಆಗಿದೆ. ಮಕ್ಕಳ ಒಂದು ವಿಷಯದಲ್ಲೂ ಅಷ್ಟೇ ನನಗೆ ಪ್ರೋಗ್ರೆಸ್ ತುಂಬಾ ಇಂಗ್ಲಿಷ್ ಇವತ್ತು ಸಹ ಸರ್ ಅವಾಗ ಹೇಳಿದ್ರು, ಬರವಣಿಗೆ ಆಗಿರ್ಬೋದು ಇಂಗ್ಲಿಷ್ ಅಲ್ಲಿ ಅಷ್ಟು ಜನ ನಮ್ಮ BO ಮೇಡಮ್ ಆಗಿರ್ಬೋದು, DDPI ಆಫೀಸಿಂದ ಆಗಿರ್ಬೋದು, ಸ್ಟೇಟ್ ಇಂದ ಅಷ್ಟು ಜನ ಬಂದ್ರು ಕೂಡ ನಮಗೆ ಈ ಒಂದು ಭೌತಿಕ ಸೌಲಭ್ಯಗಳಿಲ್ಲ. ಆದ್ರೂ ಕೂಡ ಯಾರೇ ಬಂದ್ರು ಒಂದು ಧೈರ್ಯ ಏನಪ್ಪಾ ಅಂದ್ರೆ ಮಕ್ಕಳಲ್ಲೇ ಪ್ರೋಗ್ರೆಸ್ ಇದೆ, ಯಾರನ್ನ ಬರಲಿ ಆ ಧೈರ್ಯದಿಂದ ಆ ಪ್ರೋಗ್ರೆಸ್ ಅನ್ನು ನಾವು ಕಾಪಾಡಿದ್ದು. ಅಷ್ಟು ಜನ ಬಂದೋದ್ರು ಕೂಡ ನಮ್ಗೆ ಯಾರಿಗೇ ಆಗ್ಲಿ ಒಂದು ಸ್ವಲ್ಪನೂ ತೊಂದರೆ ಆಗಿಲ್ಲ. ಕಾರಣ ಮಕ್ಕಳ ಒಂದು ಪ್ರಗತಿ. ಆ ಪ್ರಗತಿಗೆ ಮೂಲ ಕಾರಣ ನಮ್ಮ ರೂಪ ಮೇಡಮ್ ಅವರು ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಒಂದು ಬೇಸ್ನ ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು ಮತ್ತೆ ನೆಲಿಕಲ್ಲಿ ಆಗಿರ್ಬೋದು ಒಳ್ಳೆ ಬೇಸ್ನ ಹಾಕಿ ತುಂಬಾ ಉತ್ತಮವಾದ ರೀತಿಯಲ್ಲಿ ಮಕ್ಕಳು ಇವತ್ತಿಗೂ ಸಹ ನಾನು ವಿಸಿಟ್
व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्बा त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणीम् न काङ्क्षे विजयं कृष्ण न च राज्यं सुखानि च किं नो राज्येन गोविन्द किं भोगैर्जीवितेन वा अशोच्यानन्यशोचस्त्वं जित्वा वा भोक्ष्यसे महीम् तस्मादुत्तिष्ठ कौन्तेय युद्धाय कृतनिश्चयः युद्धाय कृतनिश्चयः देहिनोऽस्मिन् यदा देहे कौमारं यवनं जरा. ವಿಶೇಷವಾಗಿ ಈ ಒಂದು ನಮ್ಮ ಶಾಲೆಗೆ ನಮಗೆ ಬಹಳಷ್ಟು ದಿನಗಳಿಂದ ಚಿರಪರಿಚಿತರು, ನಮ್ಮ ಹಿತೈಷಿಗಳಾದಂತಹ ಶ್ರೀಯುತ ನಿವೃತ್ತ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಜಗನ್ನಾಥ್ ಸರ್ ಅವರು ಪ್ರತಿ ವರ್ಷ ಅವ್ರದ್ದೊಂದು ಅಜೆಂಡಾ ಇದೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಮ್ಮ ಶಾಲೆಗೆ ಅಗತ್ಯ ಇರುವಂತಹ ಯಾವುದಾದ್ರೂ ಒಂದು ವಿಷಯವನ್ನು ನನಗೆ ತಿಳಿಸಿ ಸರ್, ನಾನು ಕೊಡಿ, ನಾನು ಖಂಡಿತ ಅದನ್ನು ಪೂರೈಸ್ತೀನಿ ಅಂತ ಮೇ ತಿಂಗಳಲ್ಲಿ ಫೋನ್ ಮಾಡ್ತಾರೆ. ಸೊ ಅಂತ ದೊಡ್ಡ ಹೃದಯವಂತರವರು ಇವತ್ತು ನಮ್ಮ ಶಾಲೆಗೆ ಹೋದ ವರ್ಷ ನಮ್ಮ ಎಲ್ಲಾ ಮಕ್ಕಳಿಗೂ ಕೂಡ ಕುಡಿಯುವ ನೀರಿನ ಬಾಟಲ್, ಸ್ಟೀಲ್ ಬಾಟಲ್ ಅನ್ನು ಕೊಟ್ಟಿದ್ರು. ಅದರ ಹಿಂದಿನ ವರ್ಷ ಎಲ್ಲಾ ಮಕ್ಕಳಿಗೆ ಒಂದು ಪುಸ್ತಕಗಳ ಕಿಟ್ ಅನ್ನು ಕೊಟ್ಟಿದ್ರು. ಅದರ ಹಿಂದಿನ ವರ್ಷ ಕೂಡ ನಮ್ಮೆಲ್ಲ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಒದಗಿಸಿದಂತವರು ಇವತ್ತು ಈ ವರ್ಷ ಕೂಡ ನಮ್ಮ ಶಾಲೆಗೆ ಇದುವರೆಗೆ 4 ವರ್ಷಗಳಿಂದ ನಿರಂತರವಾಗಿ ಒಬ್ರು ಕೂಡ ಒಂದು ಪುಸ್ತಕ ಆಗ್ಲಿ, ಒಂದು ಪೆನ್ ಆಗ್ಲಿ, ಒಂದು ಪೆನ್ಸಿಲ್ ಆಗ್ಲಿ ಯಾವ ಮಗುನು ತಗೊಂಡು ಬರ್ಲಿಲ್ಲ. ಸೊ ಅಂತಹ ದಾನಿಗಳ ಫಲವಾಗಿ ಇವತ್ತು ಎಲ್ಲರೂ ಕೂಡ ಪ್ರತಿ ದಿನ ಬರೆಯುವಂತಹ ಪುಸ್ತಕಗಳನ್ನು ನಮ್ಮ ಶಾಲೆಗೆ ಸರಬರಾಜು ಮಾಡಿದಂತಹ, ನಮ್ಮ ಶಾಲಾ ಮಕ್ಕಳಿಗೆ ನೀಡಿದಂತಹ ಶ್ರೀಯುತ ಜೆ.ವಿ. ಜಗನ್ನಾಥ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ಹಾಗೂ SDM ಸರ್ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ.